ನಮಸ್ಕಾರ ಟ್ರೇಡರ್ಸ್. ಮಾರ್ಕೆಟ್ ಓಪನ್ ಆಗಕ್ಕೆ ಇನ್ನೊಂದು 30 ಸೆಕೆಂಡ್ ಇದೆ. ಸೊ ಗ್ಯಾಪ್ ಅಪ್ ಓಪನ್ ಆಗ್ತಿದೆ. ಸೊ ನನ್ನ ಪ್ರಕಾರ ನೆನ್ನೆ ಕ್ಲೋಸಿಂಗ್ ಇತ್ತಲ್ಲ 51,426. ಸೊ ಅದಕ್ಕೊಂದು ಸಪೋರ್ಟ್ ತಗೊಳಕ್ ಬರುತ್ತೆ ಮಾರ್ಕೆಟ್. ಸೊ ನಮ್ಮ ಪ್ಲಾನ್ ಪ್ರಕಾರ ಅಕಸ್ಮಾತ್ ಆ ಥರ ಬಂದರೆ ಒಂದು ಪುಟ್ ಆಪ್ಷನ್ ಒಂದು ಟ್ರೇಡ್ ಸಿಗ್ಬೋದು. ಯಾವುದಕ್ಕೂ ಕಾಯೋಣ. ಸೊ ಓಪನ್ ಆಗಿದೆ. ಪುಟ್ ಆಪ್ಷನ್ ಚಾರ್ಟಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಕಾಣಿಸ್ತಿದೆ. ಸೊ ಅಕಸ್ಮಾತ್ ಒಂದು ಪುಲ್ ಬ್ಯಾಕ್ ಬಂತು ಅಂದರೆ ಒಂದು ಟ್ರೇಡ್ ತಗೋಬೋದು. ಪುಲ್ ಬ್ಯಾಕ್ಗೋಸ್ಕರ ಕಾಯೋಣ ನೆಕ್ಸ್ಟ್ ಕ್ಯಾಂಡಲ್ಗೆ. ಒಂದು 200 ಪಾಯಿಂಟ್ ಗ್ಯಾಪ್ ಇದೆ ನೆನ್ನೆ ಕ್ಲೋಸ್ಗೂ ಇವತ್ತು ಟ್ರೇಡ್ ಆಗ್ತಾ ಇರೋ ಲೆವೆಲ್ಗೂ. ಬಟ್ ನಮಗೊಂದು ಪುಲ್ ಬ್ಯಾಕ್ ಬೇಕು ಎಂಟ್ರ್ ಆಗೋ ಟ್ರೇಡಲ್ಲಿ. ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಆದರೆ ಒಂದು ಟ್ರೇಡಲ್ಲಿ ಎಂಟ್ರ್ ಆಗ್ಬೋದು. ಓಕೆ, ನಾನೊಂದು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ ಡೇ ಹೈ ಹತ್ರ. ಸೊ ನೆಕ್ಸ್ಟ್ ಕ್ಯಾಂಡ್ಲು ಅಥವಾ ಇದೇ ಕ್ಯಾಂಡ್ಲು ಡೇ ಹೈ ಬ್ರೇಕ್ ಮಾಡ್ಕೊಂಡು ಹೋದರೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಸೊ ಸ್ಪಾಟ್ ಚಾರ್ಟಲ್ಲಿ ಮೋಸ್ಟ್ಲಿ ಒಂದು ಒಳ್ಳೆ ಮೂಮೆಂಟ್ ನೆನ್ನೆ ಲೋ ಹತ್ರ ಸಿಕ್ಕಿದ್ರೆ ನಮಗೊಂದು ಒಳ್ಳೆ ಟ್ರೇಡ್ ಸಿಗ್ಬೋದು. ಇವಾಗಲೂ ಇದು ರೆಡ್ ಕ್ಯಾಂಡಲ್ ಆಗೇ ಇದೆ. ಕ್ಲೋಸ್ ಆಗಕ್ಕೆ ಇನ್ನೊಂದು 15-16 ಸೆಕೆಂಡು. ಓಕೆ, ನಮ್ಮ ಮಾಡೆಲ್ ಎಕ್ಸಿಕ್ಯೂಟ್ ಆಗಿದೆ. ಮಾರ್ಕೆಟ್ ಯಾಕೋ ಹೋಲ್ಡ್ ಅಪ್ ಮಾಡ್ತಿದೆ. ನಾನು ಎಕ್ಸಿಟ್ ಆಗಿದ್ದೀನಿ, ಯಾಕೆಂದರೆ ಮೂಮೆಂಟ್ ಸಿಗಬೇಕಾಗಿತ್ತು, ಅದು ಸಿಕ್ಕಿಲ್ಲ. ರಿಜೆಕ್ಷನ್ ತೊಗೊಳ್ತಿದೆ. ಕ್ಲೋಸ್ ಪೊಸಿಷನ್ ನೋಡಿದ್ರೆ ಒಂದು ಟ್ರೇಡ್ ತೊಗೊಂಡಿದ್ದೀವಿ 7,745 ಅಲ್ಲಿ ಎಕ್ಸಿಟ್ ಆಗಿದ್ದೀವಿ. ನೋಡೋಣ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ. ಓಕೆ, ಈಗ ಸಮಯ 10:04 ಆಗಿದೆ. ನಾನಲ್ಲಿ ಒಂದು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ ಕಾಲ್ ಆಪ್ಷನಲ್ಲಿ. ಸೊ ಮಾರ್ಕೆಟ್ ಮೋಸ್ಟ್ಲಿ ಒಂದು ಹೈ ಬ್ರೇಕ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ನಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. 51,300 ಕಾಲ್ ಆಪ್ಷನಲ್ಲಿ ನಾವು ಆರ್ಡರ್ ಪ್ಲೇಸ್ ಮಾಡಿದ್ದು. ಸೊ ಇವಾಗ ಎಕ್ಸಿಕ್ಯೂಟ್ ಆಗಿದೆ, ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಿದು ಲಾಸಲ್ಲಿ ನಡೀತಿದೆ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ ಇನ್ನೊಂದು 8 ಸೆಕೆಂಡ್ ಬೇಕಾಗಿರುತ್ತೆ.
ಸೊ ಈ ಕ್ಯಾಂಡ್ಲು ರೆಡ್ಡಲ್ಲಿ ಕ್ಲೋಸ್ ಆಯಿತು ಅಂದರೆ ನಾವು ಎಕ್ಸಿಟ್ ಆಗೋಣ. ಯಾಕಂದರೆ ಇದು ಹೋಲ್ಡ್ ಮಾಡಿ ಪ್ರಯೋಜನ ಇರಲ್ಲ ರೆಡ್ಡಲ್ಲಿ ಕ್ಲೋಸ್ ಆದರೆ. ಅಥವಾ ಇದು ಗ್ರೀನಲ್ಲಿ ಕ್ಲೋಸ್ ಆಯಿತು ಅಂದರೆ ನಮ್ಮ ಟಾರ್ಗೆಟ್ ಅಚೀವ್ ಆಗ್ಬೋದು. ಓಕೆ, ಗ್ರೀನಲ್ಲಿ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿಲ್ಲ, ಬಟ್ ಅದರ ಒಳ್ಳೆ ಮೂಮೆಂಟ್ ತೋರಿಸ್ತಿದೆ. ಕ್ಲೋಸ್ ಆಗಕ್ಕೆ ಇನ್ನೂ ಒಂದು 10 ಸೆಕೆಂಡ್ ಬೇಕು. ಓಕೆ, 5 ಮಿನಿಟ್ ಚಾರ್ಟಲ್ಲೂ ಬ್ರೇಕ್ಔಟ್ ತೋರಿಸ್ತಿದೆ. ಫೈವ್ ಮಿನಿಟ್ ಚಾರ್ಟು ಕ್ಲೋಸ್ ಆಗಕ್ಕೆ ಇನ್ನೊಂದು 11 ಸೆಕೆಂಡ್ ಬೇಕು. ಕ್ಲೋಸ್ ಮಾಡೋದು ಬೆಟರು ಅಂತ ಅನ್ನಿಸ್ತಿದೆ. ಯಾಕೆಂದರೆ ಫಾಲೋ ಅಪ್ ಕ್ಯಾಂಡಲ್ ಸಿಗ್ತಾ ಇಲ್ಲ, ಹೈ ಬ್ರೇಕ್ ಆಗಿಲ್ಲ. ಸೊ ಏನು ಸಿಗುತ್ತೋ ಅದನ್ನು ಬುಕ್ ಮಾಡೋದು ಬೆಟರು. ಓಕೆ, ನಾವು ಬುಕ್ ಮಾಡಿದ ತಕ್ಷಣ ತುಂಬ ಕೆಳಗಡೆ ಬಂತು. ಸೊ 25,309 ಬುಕ್ ಆಗಿದೆ. ಸೊ ಟೋಟಲ್ ಇವತ್ತು 33,000 ಎರಡು ಟ್ರೇಡಲ್ಲಿ ಪ್ರಾಫಿಟ್ ಆಗಿದೆ. ಸೊ ನೋಡೋಣ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ. ಇವಾಗ ಸಮಯ 12:18. ಸೊ ತುಂಬ ಹೊತ್ತಿಂದ ಒಂದೇ ರೇಂಜಲ್ಲಿ ಕನ್ಸೋಲ್ಡೇಟ್ ಆಗ್ತಿದೆ ಬ್ಯಾಂಕ್ ನಿಫ್ಟಿ. ಸೊ ಕಾಲ್ ಸೈಡಲ್ಲಿ ಒಂದು ಟ್ರೇಡ್ ಸಿಗ್ಬೋದು, ಯಾಕಂದರೆ ಬ್ರೇಕ್ಔಟ್ ಆಗೋ ಚಾನ್ಸ್ ಇದೆ. ಡೇ ಹೈವರೆಗೂ ನಮಗೊಂದು ಟ್ರೇಡ್ ಸಿಗ್ಬೋದು. ಸೊ ಅದಕ್ಕೆ ನಾನು ಇಲ್ಲಿ ಒಂದು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಬಟ್ ಪ್ರಾಬ್ಲಮ್ ಇಲ್ಲ ಏನಂದರೆ ಯಾವ ಕಡೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಕಾಲ್ ಸೈಡು ಬ್ರೇಕ್ಔಟ್ ಆಗ್ಬೋದು, ಪುಟ್ ಸೈಡು ಬ್ರೇಕ್ಔಟ್ ಆಗ್ಬೋದು. ಸೊ ನಾನಿಲ್ಲಿ ಒಂದು ಪುಟ್ ಸೈಡಲ್ಲಿ ಒಂದು ಆರ್ಡರ್ ಪ್ಲೇಸ್ ಮಾಡ್ತೀನಿ. ಯಾಕೆಂದರೆ ಪುಟ್ ಸೈಡಲ್ಲೂ ಬ್ರೇಕ್ಔಟ್ ಆಗೋ ಚಾನ್ಸ್ ಇದೆ. ಸೊ ಅಂದರೆ ಸ್ಪಾಟಲ್ಲಿ ಬ್ರೇಕ್ ಡೌನ್ ಆಗ್ಬೋದು. ಸೊ ಕಾಲ್ ಆರ್ಡ್ರ್ ಆಲ್ರೆಡಿ ನಾವು ಪ್ಲೇಸ್ ಮಾಡಿದ್ದೀವಿ. ಸೊ ಯಾವ ಸೈಡಲ್ಲಿ ಬ್ರೇಕ್ಔಟ್ ಆಗುತ್ತೋ ಆ ಟ್ರೇಡ್ ತೊಗೊಂಡು ನಾವು ಮುಂದಕ್ಕೆ ಹೋಗ್ಬೋದು. ಸೊ 920 ಪುಟ್ 51,700 ಪುಟ್ ಆಪ್ಷನಲ್ಲೂ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಯಾಕೆಂದರೆ ಡೈರೆಕ್ಷನ್ ಸಿಗ್ತಾ ಇಲ್ಲ ನಮಗಿಲ್ಲಿ. ಸೊ ಯಾವ ಕಡೆ ಬ್ರೇಕ್ಔಟ್ ಆಗ್ಬೋದು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕಾಗಿ 2 ಟ್ರೇಡ್ ಪ್ಲೇಸ್ ಮಾಡಿರೋದು.
ಓಕೆ, ನಮ್ಮದು ಕಾಲ್ ಸೈಡಲ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಒಳ್ಳೆ ಮೂಮೆಂಟ್ ಸಿಗ್ತಿದೆ. ಸೊ ನಮ್ಮ ಟಾರ್ಗೆಟು ಡೇ ಹೈ. ಸೊ ಡೇ ಹೈ ಆಲ್ಮೋಸ್ಟ್ ರೀಚ್ ಆಯಿತು. ಅಲ್ಲಿಂದ ರಿಜೆಕ್ಷನ್ ಸಿಗ್ತಿದೆ. ಸೊ ಅಲ್ಲಿಂದ ರಿಜೆಕ್ಷನ್ ಫೇಸ್ ಮಾಡ್ತಿದೆ ಡೇ ಹೈಯಿಂದ. ಸೊ ಬೆಟರ್ ಇಲ್ಲಿ ಟ್ರೇಡ್ ಕ್ಲೋಸ್ ಮಾಡ್ತೀನಿ, ಯಾಕೆಂದರೆ ಅಲ್ಲಿಂದ ರಿಜೆಕ್ಷನ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಕ್ಯಾಂಡ್ಲು ಮೋಸ್ಟ್ಲಿ ಕೆಳಗಡೆ ಬರ್ಬೋದು. ಸೊ ಪುಟ್ ಆಪ್ಷನ್ಲಿರೋ ಟ್ರೇಡ್ ನಾವು ಕ್ಯಾನ್ಸಲ್ ಮಾಡೋದು ಬೆಟರ್. ಓಕೆ, ಇದೊಂದು ಒಳ್ಳೆ ಟ್ರೇಡ್ ಸಿಕ್ಕಿದೆ ನಮಗೆ. ಸೊ ಬೆಳಗ್ಗೆಯಿಂದ 3ನೇ ಟ್ರೇಡು ಸಕ್ಸಸ್ಫುಲ್ ಆಯಿತು. ಸೊ ಅದೇ ಟ್ರೇಡು, ಅದೇ ಇದು ಸ್ಟ್ರೈಕ್ ಪ್ರೈಸ್ ತೊಗೊಂಡಿರೋದ್ರಿಂದ ನಮ್ಗೆ ಅದು ಬೇರೆ ಟ್ರೇಡ್ ಥರ ಕಾಣಿಸ್ತಿದೆ. ಬಟ್ ಸೊ ಇವತ್ತಿನ ಪ್ರಾಫಿಟ್ ಬಂದ್ಬಿಟ್ಟು 70,851. ಸೊ ನಮ್ಮ ಟಾರ್ಗೆಟ್ ಮೀಟ್ ಆಗಿದೆ. ಸೊ ಇವತ್ತಿಗೆ ಕ್ಲೋಸ್ ಮಾಡೋಣ.